Hello everyone. In this video we are discussing the story His First Flight, written by Liam O. Flaherty. In this story the writer is discussing about a young seagull bird who was afraid to take his first flight. So let's begin the beautiful story. ಈ ಒಂದು ಸ್ಟೋರಿ ಇರ್ತಕ್ಕಂಥದ್ದು ಒಂದು ಯಂಗ್ ಸೀಗಲ್ ಬರ್ಡ್ ಬಗ್ಗೆ. ಆ ಯಂಗ್ ಸೀಗಲ್ ಬರ್ಡ್ ತನ್ನ ಮೊದಲ ಒಂದು ಹಾರಾಟವನ್ನು ಯಾವ ರೀತಿ ಕಲಿತು ಅಂತಕ್ಕಂಥದ್ದನ್ನು ನಮ್ಮ ರೈಟರ್ ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಆರಂಭಿಸಿದರೆ ಈ ಕೆಲಸ ನನ್ನಿಂದ ಸಾಧ್ಯ ಆಗುತ್ತೋ ಇಲ್ವೋ ಅಂತಕ್ಕಂಥ ಅಂದರೆ ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ನಮಗೆ ಇರ್ತಾ ಇರೋದಿಲ್ಲ. ಎಲ್ಲೋ ಒಂದು ಕಡೆ ಡೌಟ್ ಇರುತ್ತೆ, ಆಗುತ್ತೋ ಇಲ್ವೋ ಅಂತ ಸಂಶಯದಿಂದಲೇ ನಾವು ಒಂದು ಕೆಲಸವನ್ನು ಆರಂಭಿಸ್ತೇವೆ. ಎಷ್ಟೋ ಸಾರಿ ಒಂದು ಕೆಲಸವನ್ನು ಆರಂಭಿಸೋದಕ್ಕಿಂತ ಮೊದಲೇ ಈ ಕೆಲಸ ನನ್ನಿಂದ ಆಗೋದಿಲ್ಲಪ್ಪ ಅಂಥೇಳಿ ಭಯ ಬಿದ್ದು ಆ ಕೆಲಸದಿಂದನೇ ನಾವು ದೂರ ಓಡಿ ಹೋಗ್ತಕ್ಕಂತಹ ಒಂದು ಚಾನ್ಸಸ್ಸು ಸಹ ಇರುತ್ತೆ. ಆದರೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಆ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇ ಆದರೆ ಯಾವುದೇ ಒಂದು ಕೆಲಸವೂ ಸಹ ಡಿಫಿಕಲ್ಟ್ ಆಗುವುದಿಲ್ಲ, ಎಲ್ಲವೂ ನಮ್ಮಿಂದ ಸಾಧ್ಯ ಆಗುತ್ತೆ ಅಂತಕ್ಕಂತಹ ಒಂದು ಮೆಸೇಜನ್ನು ಈ ಒಂದು ಯಂಗ್ ಸೀಗಲ್ ಬರ್ಡನ್ನು ಉಪಯೋಗಿಸಿಕೊಂಡು ನಮ್ಮ ರೈಟರ್ ನಮಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಆ ರೈಟರ್ ಯಂಗ್ ಸೀಗಲ್ ಬರ್ಡ್ ಯಾವ ರೀತಿ ಫಸ್ಟ್ ಫ್ಲೈಟನ್ನು ಮಾಡ್ತು ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಅದನ್ನು ನಾವು ನೋಡ್ತಾ ಹೋಗೋಣ. The young seagull was alone on his ledge. His two brothers and his sister had already flown away the day before. He had been afraid to fly with them. Somehow, when he had taken a little run forward to the brink of the ledge and attempted to flap his wings, he became afraid. Yes, ಈ ಒಂದು ಸ್ಟೋರಿ ಆರಂಭ ಆದಾಗ ನಮ್ಮ ಯಂಗ್ ಸೀಗಲ್ ಬರ್ಡ್ ಏನು ಮಾಡಿದೆ, ಒಂದು ಲೆಡ್ಜ್ ಮೇಲೆ ಕೂತ್ಕೊಂಡಿದೆ, ಒಬ್ಬಂಟಿಯಾಗಿ ಕೂತ್ಕೊಂಡಿದೆ. ಒಂದು ದಿನ ಮೊದಲೇ ಅಂದರೆ ಹಿಂದಿನ ದಿನವೇ ಅದರ ಒಂದು ಟೂ ಬ್ರದರ್ಸ್ ಮತ್ತು ಸಿಸ್ಟರ್ಸ್ ಏನಿದ್ರು ಅವರು ಹಾರಾಟ ಮಾಡಲಿಕ್ಕೆ ಹೋಗಿದ್ದಾರೆ. ಅವ್ರ ಜೊತೆ ಹಾರಾಟ ಮಾಡೋಕ್ಕೆ ಹೋಗೋಕ್ಕೆ ನಮ್ಮ ಒಂದು ಯಂಗ್ ಸೀಗಲ್ ಬರ್ಡ್ಗೆ ತುಂಬ ಭಯ ಆಗ್ತಾ ಇದೆ. ಅದು ಆ ಲೆಡ್ಜ್ವರೆಗೂ ಹೋಗುತ್ತೆ, ತುದಿವರೆಗೂ ಹೋಗುತ್ತೆ, ಇನ್ನೇನು ಹಾರಾಟವನ್ನು ಮಾಡೋಣ ಅಂತಕ್ಕಂತಹ ಕೊನೆಯ ಒಂದು ಗಳಿಗೆಯಲ್ಲಿ ಹಿಂಜರಿತಾ ಇದೆ. ನನ್ನಿಂದ ಹಾರಾಟ ಮಾಡಲಿಕ್ಕೆ ಆಗೋದಿಲ್ವೇನೋ ಅನ್ನೋ ಭಯ ಅದರ ಮನಸ್ಸಲ್ಲಿ ಮೂಡ್ತಾ ಇದೆ. The great expanse of sea stretched down beneath, and it was such a long way down, miles down. He felt certain that his wings would never support him, so he bent his head and ran away back to the little hole under the ledge where he slept at night. ಏನು ಆ ಲೆಡ್ಜ್ನಿಂದ ಕೆಳಗಡೆ ನೋಡಿದರೆ ವಿಶಾಲವಾಗಿ ಹರಡಿರ್ತಕ್ಕಂತಹ ಒಂದು ಸಮುದ್ರ ಏನಿದೆಯೋ ಅದನ್ನು ನೋಡಿದ ತಕ್ಷಣವೇ ಅದಕ್ಕೆ ಭಯ ಆಗ್ತಾ ಇದೆ. ಯಾಕಂದರೆ ಸಮುದ್ರ ತುಂಬ ವಿಶಾಲವಾಗಿ ಕಾಣಿಸ್ತಾ ಇರುತ್ತೆ. ಅದನ್ನು ನೋಡಿ ನನ್ನ ಒಂದು ರೆಕ್ಕೆಗಳು, ನಾನು ಏನಾದರೂ ಇಲ್ಲಿಂದ ಹಾರಾಟ ಮಾಡಲಿಕ್ಕೆ ಜಂಪ್ ಮಾಡಿದರೆ ನನ್ನ ಒಂದು ವಿಂಗ್ಸ್ ಏನಿದ್ದಾವೆ ಅವು ಸಪೋರ್ಟ್ ಮಾಡೋದಿಲ್ವೇನೋ ಅಂತಕ್ಕಂತಹ ಒಂದು ಡೌಟ್ ಆ ಬರ್ಡ್ಗಿದೆ. ಅದಕ್ಕೆ ಏನು ಮಾಡ್ತಾ ಇದೆ, ಈ ಬೆಂಟ್ ಹಿಸ್ ಹೆಡ್ ಆ್ಯಂಡ್ ರ್ಯಾನ್ ಅವೇ ಬ್ಯಾಕ್ ಟು ದ ಲಿಟಲ್ ಹೋಲ್ ಅಂಡರ್ ದ ಲೆಡ್ಜ್. ಅಂದರೆ ಆ ಲೆಡ್ಜಿನ ಒಂದು ಹಿಂದ್ಗಡೆ ಏನೊಂದು ಹೋಲ್ ಇರುತ್ತೋ ಅಲ್ಲಿ ತಲೆ ತೆಗೆಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದೆ, ಆ ಒಂದು ಹೋಲಲ್ಲಿ ನಿದ್ದೆಯನ್ನು ಮಾಡ್ತಾ ಇದೆ. ಈವನ್ ವೆನ್ ಈಚ್ ಆಫ್ ಹಿಸ್ ಬ್ರದರ್ಸ್ ಆ್ಯಂಡ್ ಹಿಸ್ ಲಿಟಲ್ ಸಿಸ್ಟರ್ whose wings were far shorter than his own ran to the brink, flapped their wings and flew away. He failed to muster up courage to take that plunge which appeared to him so desperate. ಕಂಪೇರ್ ಮಾಡಿದರೆ ಆ ಒಂದು ಸಿಸ್ಟರ್ಸ್ ಮತ್ತು ಬ್ರದರ್ಸ್ ಏನಿದ್ರು ಅವರ ರೆಕ್ಕೆಗಳು ಈ ಯಂಗ್ ಸೀಗಲ್ ಬರ್ಡ್ ರೆಕ್ಕೆಗಳಿಗಿಂತ ತುಂಬ ಶಾರ್ಟ್ ಆಗಿದ್ವು. ಆದರೂ ಕೂಡ ಅವುಗಳು ಧೈರ್ಯ ಮಾಡಿ ಹಾರಾಟ ಮಾಡಲಿಕ್ಕೆ ಹೋಗ್ತಾ ಇದ್ವು. ಅವುಗಳಿಗಿದ್ದಂತಹ ಧೈರ್ಯ ಈ ಒಂದು ಯಂಗ್ ಸೀಗಲ್ ಬರ್ಡ್ಗೆ ಇಲ್ಲ. ಆ ಒಂದು ಕರೇಜನ್ನು, ಮಸ್ಟರ್ ಆಫ್ ಕರೇಜ್ ಮೀನ್ಸ್ ಆ ಒಂದು ಕರೇಜನ್ನು ಒಗ್ಗೂಡಿಸ್ಕೊಂಡು ಅಂದರೆ ಧೈರ್ಯವನ್ನು ತಂದುಕೊಂಡು ಒಂದು ಪ್ಲಂಗ್ ಮೀನ್ಸ್ ಜಂಪ್ ಅಥವಾ ಡೈವ್ ಅಂತ ಹೇಳಿ ನಾವು ಹೇಳ್ಬೋದು. ಆ ಡೈವ್ ಮಾಡ್ತಕ್ಕಂತಹ ಧೈರ್ಯ ಈ ಒಂದು ಯಂಗ್ ಸೀಗಲ್ ಬರ್ಡ್ಗೆ ಬರ್ತಾ ಇಲ್ಲ. His father and mother had come around, calling to him shrilly, upbraiding him, threatening to let him starve on his ledge unless he flew away. But for the life of him, he could not move. ಇಲ್ಲಿ ನೋಡಿ, ಆ ಒಂದು ಮದರ್ ಮತ್ತು ಫಾದರ್ ಏನಿದ್ದಾರೋ ಅವರು ಬಂದುಬಿಟ್ಟು ಜೋರಾಗಿ ಕೂಗ್ತಾ ಇದ್ದಾರೆ, ಬೈತಾ ಇದ್ದಾರೆ. ಮತ್ತು ನೀನು ಇಲ್ಲೇ ಇದ್ದರೆ ಸತ್ತು ಹೋಗ್ತೀಯ ಹಸಿವಿನಿಂದ. ಸ್ಟಾರ್ ಮೀನ್ಸ್ ಭಯಂಕರವಾಗಿ ಹಸಿವಾಗೋದು ಅಂತ. ಈ ಭಯಂಕರ ಹಸಿವಿನಿಂದ ನೀನು ಸತ್ತು ಹೋಗ್ಬಿಡ್ತೀಯ ಈ ಲೆಡ್ಜಲ್ಲಿನೇ, ಸೊ ಹಾರು ಅಂಥೇಳಿ ಅವರೆಲ್ಲರೂ ಕೂಡ ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಾರೆ, ಭಯಪಡಿಸ್ತಾ ಇದ್ದಾರೆ. ಆದರೂ ಕೂಡ ಈ ಒಂದು ಯಂಗ್ ಸೀಗಲ್ ಬರ್ಡ್ ಅಲ್ಲಿಂದ ಒಂದು ಸ್ವಲ್ಪನೂ ಕೂಡ ಮಿಸ್ ಕಾಡೋದಿಲ್ಲ, ಹಾರಾಟ ಮಾಡೋದಿಲ್ಲ. That was 24 hours ago.
Since then nobody had come near him. The day before, all day long, he had watched his parents flying about with his brothers and sister, perfecting them in the art of flight, teaching them how to skim the waves and how to dive for fish. ಎಸ್, ಕಳೆದ 24 ಗಂಟೆಗಳಿಂದ ಯಾರೊಬ್ಬರೂ ಕೂಡ ಈ ಯಂಗ್ ಸೀಗಲ್ ಬರ್ಡ್ ಹತ್ರ ಬಂದಿರೋದಿಲ್ಲ. ಆ ಒಂದು ಪೇರೆಂಟ್ ಬರ್ಡ್ಗಳೇನಿರ್ತಾವೋ ಆ ಬ್ರದರ್ಸ್ ಮತ್ತು ಸಿಸ್ಟರ್ಸ್ಗೆ ಯಾವ ರೀತಿ ಆ ಸಮುದ್ರದ ಮೇಲೆ ಹಾರಾಟ ಮಾಡೋದು, ಯಾವ ರೀತಿ ಒಂದು ಫಿಶ್ಗಳನ್ನು ಕ್ಯಾಚ್ ಮಾಡೋದು ಅಂತಕ್ಕಂಥದ್ದನ್ನು ಹೇಳ್ಕೊಡ್ತಾ ಇದ್ವು. ಅದೆಲ್ಲವನ್ನು ನೋಡ್ತಾ ಯಂಗ್ ಸೀಗಲ್ ಬರ್ಡ್ ಸುಮ್ಮನೆ ಕೂತ್ಕೊಂಡಿರುತ್ತೆ. He had in fact seen his older brother catch his first herring and devour it, standing on a rock while his parents circled around raising a proud cackle, and all the morning the whole family had walked about on the big plateau midway down the opposite cliff, taunting him with his covered eyes. ಅದು ಅಲ್ಲಿಂದನೇ ಕೂತ್ಕೊಂಡು ನೋಡುತ್ತೆ. ಅದರ ಒಂದು ಓಲ್ಡರ್ ಬ್ರದರ್ ಏನಿತ್ತು ಅದು ಏನು ಮಾಡುತ್ತೆ, ಒಂದು ಫಸ್ಟ್ ಹೆರಿಂಗ್ ಮೀನ್ಸ್ ಒಂದು ಫಸ್ಟ್ ಫಿಶನ್ನು ಕ್ಯಾಚ್ ಮಾಡಿಕೊಂಡು, ಡಿವೋರ್ ಅಂದರೆ ನುಂಗೋದು, ಆ ಒಂದು ಫಸ್ಟ್ ಫಿಶನ್ನು ಕ್ಯಾಚ್ ಮಾಡಿ ತಿನ್ನೋದನ್ನು ಎಲ್ಲಿ ಕೂತ್ಕೊಂಡಿತ್ತೋ ಅಲ್ಲಿಂದನೇ ನೋಡ್ತಾ ಇದೆ. ಮತ್ತು ಆ ಒಂದು ಪೇರೆಂಟ್ಸ್ ಏನಿದ್ವೋ ಅವು ಆ ಒಂದು ಬ್ರದರನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾವೆ. ಸರ್ಕಲ್ಡ್ ಅರೌಂಡ್ ರೈಸಿಂಗ್ ಎ ಪ್ರೌಡ್ ಕ್ಯಾಕಲ್, ಅವಕ್ಕೆಲ್ಲ ತುಂಬ ಖುಷಿಯಾಗಿದೆ, ಅಭಿಮಾನ ಬಂದಿದೆ. ಸೊ ಅವೆಲ್ಲವೂ ಕೂಡ ಒಂದು ಅಪ್ರಿಷಿಯೇಷನನ್ನು ಆ ಬ್ರದರ್ ಬಗ್ಗೆ ಮಾಡ್ತಾ ಇದ್ದಾವೆ. ಆ ಇಡೀ ಒಂದು ಫ್ಯಾಮಿಲಿ ಏನು ಮಾಡ್ತಾ ಇದೆ, ಅಲ್ಲಿ ಅಪೋಸಿಟಲ್ಲಿರ್ತಕ್ಕಂತಹ ಒಂದು ದೊಡ್ಡ ಕ್ಲಿಫ್ ಏನಿತ್ತು ಅಲ್ಲಿ ಹಾರಾಟವನ್ನು ಮಾಡ್ತಾ ಈ ಒಂದು ಯಂಗ್ ಸೀಗಲ್ ಬರ್ಡ್ನ ಕವರ್ಡ್ ಐಸನ್ನು ನೋಡಿ ಅಲ್ಲಿಂದನೇ ಟಾಂಟಿಂಗ್ ಅಂದರೆ ಇದನ್ನು ಅಣಗಿಸ್ತಾ ಇದ್ದಾವೆ. ದ ಸನ್ ವಾಸ್ ನೌ ಅಸೆಂಡಿಂಗ್ ದ ಸ್ಕೈ, blazing on his legs that faced the south. He felt the heat because he had not eaten since the previous nightfall. ಬರ್ತಾ ಬರ್ತಾ ಆ ಸೂರ್ಯನ ಕಿರಣಗಳು ಬಹಳ ಪ್ರಖರ ಆಗ್ತಾ ಇದ್ದಾವೆ. ಮತ್ತು ಈ ಬರ್ಡ್ ಹಿಂದಿನ ರಾತ್ರಿಯಿಂದ ಸಹ ಏನನ್ನೂ ತಿಂದಿಲ್ಲ. ಆ ಒಂದು ಶಾಖದಲ್ಲಿ ಅಂದರೆ ಬಿಸಿಲಲ್ಲಿ ಹಾಗೆ ಸುಮ್ಮನೆ ಕೂತ್ಕೊಂಡಿದೆ. ಅದಕ್ಕೆ ತುಂಬ ದಣಿವು ಕೂಡ ಆಗಿದೆ. He stepped slowly out to the brink of the ledge and standing on one leg with the other leg hidden under his wing, he closed one eye, then the other, and pretended to be falling asleep. Still they took no notice of him. ಎಸ್, ಇಲ್ಲಿ ನೋಡಿ ಯಂಗ್ ಸೀಗಲ್ ಬರ್ಡ್ ಯಾವ ರೀತಿ ನಾಟಕವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು. ಅದೇನು ಮಾಡ್ತಾ ಇದೆ, ಆ ಒಂದು ಬ್ರಿಂಕ್ ಆಫ್ ದ ಲೆಡ್ಜ್ಗೆ ಬಂದು ಅಂದರೆ ಆ ಹೋಲ್ ಏನಿತ್ತು ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ಯಾವ ರೀತಿ ನಾಟಕ ಮಾಡ್ತಾ ಇದೆ, ತನ್ನ ಕಣ್ಣನ್ನು ಮುಚ್ಚಿ, ಮೊದಲಿಗೆ ಒಂದು ಕಣ್ಣನ್ನು ಮುಚ್ಚಿ ಹಾಗೆ ನಿದ್ದೆ ಹೋಗ್ತಾ ಇದೆನೋ ಅನ್ನೋ ರೀತಿ ನಾಟಕವನ್ನು ಮಾಡುತ್ತೆ. ನೆಕ್ಸ್ಟ್ ತನ್ನ ಎರಡನೇ ಕಣ್ಣನ್ನು ಸಹ ಮುಚ್ತಾ ಇದೆ. ಅಲ್ಲಿ ಆ ರೀತಿ ಸುಮ್ಮನೆ ನಾಟಕವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದೇನೇ ಡ್ರಾಮಾವನ್ನು ಮಾಡಿದರೂ ಕೂಡ ಆ ಒಂದು ಪೇರೆಂಟ್ಸ್ ಆಗಲಿ ಮತ್ತು ಆ ಬ್ರದರ್ ಸಿಸ್ಟರ್ ಬರ್ಡ್ಗಳೇನಿದ್ವೋ ಅವು ಯಾರೂ ಕೂಡ ಇದರ ಕಡೆ ನೋಡ್ತಾ ಇಲ್ಲ. He saw his two brothers and his sister lying on the plateau, dozing with their heads sunk into their necks. His father was preening the feathers on his white back. Only his mother was looking at him. ಎಸ್, ಆ ಬ್ರದರ್ಸ್ ಏನಿದ್ರು, ಬ್ರದರ್ಸ್ ಮತ್ತು ಸಿಸ್ಟರ್, ಅವು ತಮ್ಮ ಪಾಡಿಗೆ ತಾವು ನಿದ್ದೆಯನ್ನು ಮಾಡ್ತಾ ಇವೆ. ಇನ್ನು ಫಾದರ್ ಬರ್ಡ್ ಏನಿತ್ತೋ ಅದು ತನ್ನ ರೆಕ್ಕೆಗಳನ್ನು ಸರಿಪಡಿಸ್ಕೊಳ್ತಾ ಇದೆ. ಇನ್ನು ಮದರ್ ಬರ್ಡ್ ಮಾತ್ರ ಇದ್ರ ಕಡೆ ದೂರದಿಂದಲೇ ನೋಡ್ತಾ ಕೂತ್ಕೊಂಡಿದೆ. She was standing on a little high hump on the plateau, her white breast thrust forward. Now and again she tore at a piece of fish that lay at her feet and then scraped each side of her beak on the rock. The sight of the food maddened him. How he loved to tear food that way, scraping his beak now and again to fet it. ಎಸ್, ಹೀಗೆ ಆ ಮದರ್ ಬರ್ಡ್ ದೂರದಿಂದಾನೇ ಕೂತ್ಕೊಂಡು ಆ ಒಂದು ಫಿಶನ್ನು ತನ್ನ ಒಂದು ಬಾಯಲ್ಲಿಟ್ಕೊಂಡು ಈ ಒಂದು ಯಂಗ್ ಸೀಗಲ್ ಬರ್ಡ್ಗೆ ಒಂದು ಆಹಾರದ ಒಂದು ಆಸೆಯನ್ನು ಅಲ್ಲಿಂದಾನೇ ತೋರಿಸ್ತಾ ಇದೆ. ಹೀಗೆ ಆ ಒಂದು ತಾಯಿಯ ಮುಂದೆ ಬಿದ್ದಿರ್ತಕ್ಕಂತಹ ಒಂದು ಫಿಶನ್ನು ನೋಡಿ ಈ ಒಂದು ಯಂಗ್ ಸೀಗಲ್ ಬರ್ಡ್ಗೆ ಹುಚ್ಚು ಹಿಡಿದಾಗೆ ಆಗುತ್ತೆ. ಆ ಫಿಶನ್ನು ತಿನ್ನಬೇಕು ಅಂತಕ್ಕಂತಹ ಒಂದು ತವಕ ಅದರ ಮನಸ್ಸಿನಲ್ಲಿ ಮೂಡುತ್ತೆ. ಗಾ ಗಾ ಗಾ, he cried, begging her to bring him some food. Ga kol ha, she screamed back derisively, but he kept calling plaintively, and after a minute or so he uttered a joyful scream. His mother had picked up a piece of the fish and was flying across to him with it. ದೂರದಿಂದಾನೇ ಆ ಒಂದು ಆಹಾರವನ್ನು ನೋಡಿ ಕೂಗಾಟ ಮಾಡಲಿಕ್ಕೆ, ಅರಚಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಒಂದು ಬರ್ಡ್.
ನೆಕ್ಸ್ಟ್ ಏನಾಗುತ್ತೆ ನೋಡಿ, ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಆ ಮದರ್ ಬರ್ಡ್ ಆ ಒಂದು ಪೀಸ್ ಆಫ್ ಫಿಶನ್ನು ತನ್ನ ಕೊಂಕಲ್ಲಿ ಇಟ್ಕೊಂಡು ಇದರ ಕಡೆ ಹಾರಾಟ ಮಾಡ್ತಾ ಬರ್ತಾ ಇದೆ. ಇದನ್ನು ನೋಡಿ ಆ ತಾಯಿ ಮದರ್ ಬರ್ಡ್ ಏನಿದೆಯೋ ಅದು ನನಗೆ ಆಹಾರವನ್ನು ತರ್ತಾ ಇದೆ ಅಂಥೇಳಿ ತುಂಬ ಖುಷಿಯಿಂದ ಅರ್ಚಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. He leaned out eagerly, tapping the rock with his feet, trying to get nearer to her as she flew across. But when she was just opposite to him, she halted, her wings motionless, the piece of fish in her beak almost within reach of his beak. ಹೀಗೆ ಆ ಮದರ್ ಬರ್ಡ್ ಏನು ಮಾಡುತ್ತೆ, ಆ ಒಂದು ಪೀಸ್ ಆಫ್ ಫಿಶನ್ನು ಇದರ ಮುಂದ್ಗಡೆ ತೆಗೆದುಕೊಂಡು ಬಂದು ಇನ್ನೇನು ಇದರ ಹತ್ತಿರ ಇದರ ಮುಂದೆ ಕೊಡುತ್ತೇನೋ ಅಂತಕ್ಕಂತಹ ಒಂದು ಸಂದರ್ಭದಲ್ಲಿನೇ ಅದು ಅದರ ಎದುರುಗಡೆ ಹಾಗೆ ಆ ಒಂದು ಲೆಡ್ಜ್ ಏನಿತ್ತೋ ಅಲ್ಲಿ ಹಾಗೆ ನಿಲ್ಲಾಗಿ ನಿಂತ್ಕೊಂಡ್ಬಿಡುತ್ತೆ. ಈಗ ಮದರ್ ಬರ್ಡ್ ಮುಂದ್ಗಡೆ ಹಾರಿ ಬರ್ತಾ ಇಲ್ಲ. He waited a moment in surprise, wondering why she did not come nearer, and then, maddened by hunger, he dived at the fish. ಆ ಮದರ್ ಬರ್ಡ್ ತನ್ನ ಎದುರುಗಡೆ ಬಂದು ಏನು ನಿಂತ್ಕೊಂಡಿದೆ, ಮುಂದೆ ಬಂದು ಆಹಾರವನ್ನು ಕೊಡ್ತಾ ಇಲ್ಲ. ಅದೊಂದು ಸರ್ಪ್ರೈಸ್ ಆಗಿ ಈ ಒಂದು ಯಂಗ್ ಸೀಗಲ್ ಬರ್ಡ್ಗೆ ಕಾಣುತ್ತೆ. ಯಾಕೆ ಈ ಮದರ್ ಬರ್ಡ್ ನನ್ನ ಹತ್ರ ಬರ್ತಾ ಇಲ್ಲ, ಯಾಕೆ ಈ ಒಂದು ಆಹಾರವನ್ನು ನನಗೆ ಕೊಡ್ತಾ ಇಲ್ಲ ಅಂತಕ್ಕಂತಹ ಒಂದು ಅಭಿಪ್ರಾಯ ಅದರಲ್ಲಿ ಮೂಡುತ್ತೆ. ಮತ್ತು ಆಹಾರವನ್ನು ನೋಡಿ ಆಲ್ರೆಡಿ ಅದಕ್ಕೆ ಒಂಥರ ಹುಚ್ಚು ಹಿಡಿದಾಗೆ ಆಗಿರುತ್ತೆ. ಆ ಒಂದು ಫಿಶನ್ನು ಅಂದರೆ ತಾಯಿಯ ಒಂದು ಬಾಯಲ್ಲಿರ್ತಕ್ಕಂಥ ಒಂದು ಫಿಶನ್ನು ಕ್ಯಾಚ್ ಮಾಡಬೇಕು ಅಂಥೇಳಿ ಆ ಒಂದು ಲೆಡ್ಜ್ನಿಂದ ಆ ಯಂಗ್ ಸೀಗಲ್ ಬರ್ಡ್ ಡೈವ್ ಮಾಡಿಬಿಡುತ್ತೆ. ವಿತ್ ಎ ಲೌಡ್ ಸ್ಕ್ರೀಮ್ ಹಿ ಫೆಲ್ ಔಟ್ವರ್ಡ್ಸ್ ಆ್ಯಂಡ್ ಡೌನ್ವರ್ಡ್ಸ್ ಇನ್ ಟು ಸ್ಪೇಸ್. ದೆನ್ ಎ ಮಾನ್ಸ್ಟ್ರಸ್ ಟೆರರ್ ಸೀಸ್ಡ್ ಹಿಮ್ ಆ್ಯಂಡ್ ಹಿಸ್ ಹಾರ್ಟ್ ಸ್ಟುಡ್ ಸ್ಟಿಲ್. ಹಿ ಕುಡ್ ಹಿಯರ್ ನಥಿಂಗ್ ಬಟ್ ಇಟ್ ಓನ್ಲಿ ಲಾಸ್ಟೆಡ್ ಅ ಮಿನಿಟ್. ಹಾಗೆ ಏನು ಫಿಶನ್ನು ಕ್ಯಾಚ್ ಮಾಡೋಣ ಅಂಥೇಳಿ ಆ ಲೆಡ್ಜ್ನಿಂದ ಡೈವ್ ಮಾಡುತ್ತೋ ಹಾಗೆ ಜೋರಾಗಿ ಕಿರಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆಂದರೆ ಅಲ್ಲಿಂದ ತಿರುಗ್ತಾ ಅದು ಕೆಳಗಡೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ತುಂಬ ಭಯ ಆಗುತ್ತೆ. ಮತ್ತು ಅದರ ಒಂದು ಹಾರ್ಟ್ ನಿಂತಾಗಿ ಅಂದರೆ ಹೃದಯ ನಿಂತೇ ಬಿಡ್ತೇನೋ ಬಡ್ಕೊಳ್ಳೋದು ಅಂತಕ್ಕಂಥ ಒಂದು ಫೀಲಿಂಗ್ ಅದಕ್ಕೆ ಬರುತ್ತೆ. ಆದರೆ ಆ ರೀತಿ ಭಯ ಇದ್ದಿದ್ದು ಕೇವಲ 1 ಮಿನಿಟ್ ಮಾತ್ರ ಆಗಿರುತ್ತೆ. The next moment he felt his wings spread outwards. The wind rushed against his breast feathers, then under his stomach and against his wings. He could feel the tips of his wings cutting through the air. He was not falling headlong now. ಹೀಗೆ ಏನು ಭಯ ಆಗಿತ್ತೋ ಅದರ ಮರುಕ್ಷಣವೇ ತನ್ನ ರೆಕ್ಕೆಗಳು ಗಾಳಿಯಲ್ಲಿ ತೇಲಾಡ್ತಕ್ಕಂತಹ ಒಂದು ಅನುಭವ ಅದಕ್ಕೆ ಬರುತ್ತೆ. ಆ ಗಾಳಿಯಿಂದಾಗಿ ಹಾಗೆ ಆ ಒಂದು ಆಕಾಶದಲ್ಲಿ ತೇಲಾಡ್ತಕ್ಕಂತಹ ಒಂದು ಫೀಲಿಂಗ್ ಅದಕ್ಕೆ ಬರುತ್ತೆ. ಹಿ ಕುಡ್ ಫೀಲ್ ದ ಟಿಪ್ಸ್ ಆಫ್ ಹಿಸ್ ವಿಂಗ್ಸ್ ಕಟ್ಟಿಂಗ್ ಥ್ರೂ ದ ಏರ್. ಎಸ್, ಹಾಗೆ ಆ ಒಂದು ಏರಲ್ಲಿ ರೆಕ್ಕೆಗಳು ಬಡಿತಾ ಇದ್ದಾವೋ ಅನ್ನೋ ಒಂದು ಫೀಲಿಂಗ್ ಆ ಬರ್ಡ್ಗೆ ಬರುತ್ತೆ. ಹಿ ವಾಸ್ ನಾಟ್ ಫಾಲಿಂಗ್ ಹೆಡ್ಲಾಂಗ್ ನೌ. ಏನು ಮೊದಲಿಗೆ ಗಿರಿಕಿ ಹೊಡೆಯುತ್ತಾ ಕೆಳಗಡೆ ಬೀಳ್ತಾ ಇತ್ತೋ ಈಗ ಬೀಳ್ತಾ ಇಲ್ಲ, ಹಾಗೆ ಆಕಾಶದಲ್ಲಿ ತೇಲಾಡ್ತಾ ಇದೆ. ಹಿ ವಾಸ್ ಸೋರಿಂಗ್ ಗ್ರ್ಯಾಜುವಲಿ ಡೌನ್ವರ್ಡ್ಸ್ ಆ್ಯಂಡ್ ಔಟ್ವರ್ಡ್ಸ್. ಹಿ ವಾಸ್ ನೋ ಲಾಂಗರ್ ಅಫ್ರೇಡ್. ಹಿ ಜಸ್ಟ್ ಫೆಲ್ಟ್ ಎ ಬಿಟ್ ಡಿಸಿ. Then he flapped his wings once and he soared upwards. Ga, 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 call, ha. His mother swooped past him, her wings making a loud noise. ಹೀಗೆ ನಿಧಾನಕ್ಕೆ ಗಾಳಿಯಲ್ಲಿ ಏನು ತೇಲಾಟ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಅದಕ್ಕೆ ತುಂಬಾ ಖುಷಿಯಾಗುತ್ತೆ. ಆದರೆ ಸ್ವಲ್ಪ ಡಿಸಿ ಮೀನ್ಸ್ ನಿದ್ದೆ ಬಂದಾಗೆ ಆಗುತ್ತೆ. ಹಾಗೆ ನಿಧಾನಕ್ಕೆ ರೆಕ್ಕೆಗಳನ್ನು ಬಡಿತಾ ಗಾಳಿಲಿ ಹಾರಾಡ್ತಾ ಇರೋ ಸಂದರ್ಭದಲ್ಲಿನೇ ಆ ಮದರ್ ಬರ್ಡ್ ಗಾ 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 ಅಂಥೇಳಿ ಅಂದರೆ ತುಂಬ ಖುಷಿಯಿಂದ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಅದರ ಹತ್ತಿರ ಬರ್ತಾ ಇದೆ. ಈಗ ಈ ಯಂಗ್ ಸೀಗಲ್ ಬರ್ಡ್ ಏನು ಹಾರಾಟ ಮಾಡ್ತಾ ಇದ್ದೀನೋ ಹಾಗೆ ರೆಕ್ಕೆಗಳನ್ನು ಬಡಿತಾ ಇರತಕ್ಕಂತಹ ಒಂದು ಸೌಂಡ್ ಸಹ ಅದಕ್ಕೆ ಕೇಳಿಸುತ್ತೆ. He answered her with another scream. Then his father flew over him screaming. He saw his 2 brothers and his sister flying around him, curveting and banking and soaring and diving. ಎಸ್, ಈಗ ಯಂಗ್ ಸೀಗಲ್ ಬರ್ಡ್ ಯಾವ ರೀತಿ ಒಂದು ಫಸ್ಟ್ ಫ್ಲೈಟನ್ನು ಮಾಡ್ತಾ ಇದ್ದೇನೋ ಆ ಸಂದರ್ಭದಲ್ಲಿ ಇಡೀ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಬ್ರದರ್ಸ್ ಇರ್ಬೋದು, ಮದರ್ ಇರ್ಬೋದು, ಫಾದರ್ ಇರ್ಬೋದು, ಎಲ್ಲರೂ ಕೂಡ ಅಲ್ಲಿ ಬಂದು ಅದರ ಸುತ್ತಿಗೂ ಅಪ್ರಿಷಿಯೇಷನ್ ಮಾಡ್ತಾ ಅಲ್ಲಿ ಹಾರಾಟವನ್ನು ಮಾಡ್ತಾ ಇದ್ದಾರೆ. Then he completely forgot that he had not always been able to fly and commended himself to dive and soar and curve, shrieking shrilly. ಕೆಲವೇ ಕ್ಷಣಗಳ ಮುಂಚೆ ತನ್ನಿಂದ ಹಾರಾಟ ಆಗೋದಿಲ್ಲ ಅಂತ ಏನು ಬರ್ಡ್ ಕೂತ್ಕೊಂಡಿತ್ತೋ ಆ ಕಂಪ್ಲೀಟ್ ಅಭಿಪ್ರಾಯ ಈಗ
ಚೇಂಜ್ ಆಗಿದೆ. ತುಂಬ ಖುಷಿಯಿಂದಾನೆ ಅಲ್ಲಿ ಹಾರಾಟವನ್ನು ಮಾಡ್ತಾ ಇದೆ. ಆ ಡೈವ್ ಆ್ಯಂಡ್ ಸೋರ್ ಆ್ಯಂಡ್ ಕರ್ ಶ್ರೀಕಿಂಗ್ ಶ್ರೀಲಿ ಕೂಗಾಡ್ತಾ ಆ ಕಡೆ ಈ ಕಡೆ ಕರು ಮಾಡೋದಿರ್ಬೋದು, ಗಾಳಿಲಿ ತೇಲೋದಿರ್ಬೋದು, ಹೀಗೆ ತುಂಬ ಖುಷಿಯಿಂದ ಆ ಒಂದು ಪ್ಲೇಸ್ನಲ್ಲೆಲ್ಲ ಹಾರಾಟವನ್ನು ಮಾಡ್ತಾ ಇದೆ. He was near the sea now, flying straight over it, facing straight out over the ocean. He saw a vast green sea beneath him, with little ridges moving over it, and he turned his beak sideways and cawed amusedly. ಹಾಗೆ ಮೇಲಿನಿಂದ ಹಾರಾಟವನ್ನು ಮಾಡ್ತಾ ಬರ್ಡೀಗ ಎಲ್ಲಿಗೆ ಬರ್ತಾ ಇದೆ, ಆ ಒಂದು ಗ್ರೀನ್ ಓಷನ್ ಏನಿತ್ತೋ, ಸಮುದ್ರ ಏನಿತ್ತೋ ಅದರ ಒಂದು ಆ ಸರ್ಫೇಸ್ ಹತ್ರ ಹಾಗೆ ತೇಲ್ತಾ ಬರ್ತಾ ಇದೆ. ಹಾಗೆಯೇ ಆ ಸಮುದ್ರದ ಒಂದು ಮೇಲ್ಭಾಗದಲ್ಲಿ ತೇಲಾಡ್ತಾ ಎಲ್ಲ ದಿಕ್ಕಿನ ಕಡೆ ಕತ್ತನ್ನು ಹೊರಳಿಸಿ ನೋಡ್ತಾ ಇದೆ ಮತ್ತು ತುಂಬ ಖುಷಿಯಿಂದ ಕೂಗಾಡ್ತಾ ಇದೆ. His parents and his brothers and sister had landed on this green flooring ahead of him. They were beckoning to him, calling shrilly. He dropped his legs to stand on the green sea. His legs sank into it. ಆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಆ ಒಂದು ಗ್ರೀನ್ ಓಷನ್ ಏನಿತ್ತು ಅದರ ಮೇಲೆ ಬಂದು ಹಾಗೆ ತಮ್ಮ ಕಾಲುಗಳನ್ನು ಊರಿ ಕೂತ್ಕೊಳ್ತಾ ಇವೆ. ಮತ್ತು ಅವುಗಳೆಲ್ಲವೂ ಸಹ ಈ ಯಂಗ್ ಸೀಗಲ್ ಬರ್ಡನ್ನು ಆ ಸಮುದ್ರದ ಮೇಲೆ ಕೂತ್ಕೊಳ್ಳೋಕ್ಕೆ ಕರೀತಾ ಇವೆ. ಅವರ ಒಂದು ಕರೆಗೆ ಓಗೊಟ್ಟು ಯಂಗ್ ಸೀಗಲ್ ಬರ್ಡ್ ಏನು ಮಾಡುತ್ತೆ, ಹಾಗೆ ಸಮುದ್ರದ ಮೇಲೆ ತನ್ನ ಕಾಲುಗಳನ್ನು ಊರುತ್ತೆ. ಆದರೆ ಏನಾಗುತ್ತೆ, ಹೀಸ್ ಲೆಗ್ಸ್ ಸ್ಯಾಂಕ್ ಇನ್ ಟು ಇಟ್. ಕಾಲುಗಳನ್ನು ಊರಿದ ತಕ್ಷಣವೇ ಆ ಕಾಲುಗಳು ಆ ನೀರಲ್ಲಿ ಮುಳುಗಿ ಹೋಗ್ತವೆ. He screamed with fright and attempted to rise again, flapping his wings, but he was tired and weak with hunger, and he could not rise, exhausted by the strange exercise. ಹಾಗೆ ಕಾಲುಗಳು ಏನು ಆ ನೀರಲ್ಲಿ ಮುಳುಗ್ತಾವೋ ಅದಕ್ಕೆ ತುಂಬ ಭಯ ಆಗಿಬಿಡುತ್ತೆ ಯಂಗ್ ಸೀಗಲ್ ಬರ್ಡ್ಗೆ. ನಾನು ನೀರಲ್ಲಿ ಮುಳುಗಿ ಹೋಗ್ತೀನೇನೋ ಅಂತಕ್ಕಂತಹ ಒಂದು ಭಯ ಅದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮತ್ತೆ ಆ ಒಂದು ಸರ್ಫೇಸನ್ನು ಬಿಟ್ಟು, ನೀರಿನ ಸರ್ಫೇಸನ್ನು ಬಿಟ್ಟು ಮೇಲ್ಗಡೆ ಹಾರಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಆದರೆ ಅದಕ್ಕೆ ಆಲ್ರೆಡಿ ತುಂಬ ಸುಸ್ತಾಗಿ ಹೋಗಿರುತ್ತೆ. ಯಾಕೆಂದರೆ ಫಸ್ಟ್ ಟೈಮ್ ಅದು ಆ ಗಾಳಿಯಲ್ಲಿ ಹಾರಾಟವನ್ನು ಮಾಡಿರುತ್ತೆ. ಸೊ ಆ ಸರ್ಫೇಸ್ನಿಂದ ಮತ್ತೆ ಮೇಲ್ಗಡೆ ಹಾರಾಟ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗೋದೇ ಇಲ್ಲ. His feet sank into the green sea, and then his belly touched it, and he sank no farther. He was floating on it, and around him his family was screaming, praising him, and their beaks were offering him scraps of dogfish. He had made his first flight. ಆ ಕಾಲುಗಳು ಏನು ನೀರಲ್ಲಿ ಮುಳುಗಿ ಹೋಗಿರ್ತವೋ ಅದಕ್ಕೆ ತುಂಬ ಭಯ ಆದರೂ ಸಹ ಆ ಕಾಲುಗಳು ಮಾತ್ರ ಮುಳುಗ್ತವೆ. ಯಾವಾಗ ಆ ಒಂದು ಬೆಲ್ಲಿ ಪಾರ್ಟ್ ಆಫ್ ದ ಬಾಡಿ ಟಚ್ ಆಗುತ್ತೋ ನೀರಿಗೆ, ಅದು ನಿಧಾನಕ್ಕೆ ತೇಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅಲ್ಲಿಂದ ಆಚೆ ಮುಳುಗೋದಿಲ್ಲ. ಆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸಹ ತುಂಬ ಸ್ಕ್ರೀಮಿಂಗ್ ಆ್ಯಂಡ್ ಪ್ರೈಸಿಂಗ್ ಅದನ್ನು ತುಂಬ ಹೊಗಳ್ತಾ ಇವೆ, ಅಪ್ರಿಷಿಯೇಷನನ್ನು ಮಾಡ್ತಾ ಇವೆ. ಮತ್ತು ಒಂದು ಡಾಗ್ ಫಿಶನ್ನು ತಮ್ಮ ಒಂದು ಬೀಕಲ್ಲಿ ಇಟ್ಕೊಂಡು ಇದಕ್ಕೆ ಆಫರ್ ಮಾಡ್ತಾ ಇವೆ, ಅಂದರೆ ತಿನ್ನಲಿಕ್ಕೆ ಕೊಡ್ತಾ ಇವೆ. ಈ ರೀತಿಯಾಗಿ ನಮ್ಮ ಯಂಗ್ ಸೀಗಲ್ ಬರ್ಡ್ ತನ್ನ ಒಂದು ಫಸ್ಟ್ ಫ್ಲೈಟನ್ನು ಮಾಡುತ್ತೆ. ನೋಡಿ, ಈ ಒಂದು ಯಂಗ್ ಸೀಗಲ್ ಬರ್ಡ್ ಯಾವ ರೀತಿ ತನ್ನ ಒಂದು ಫಸ್ಟ್ ಫ್ಲೈಟನ್ನು ತೆಗೆದುಕೊಳ್ತೋ ಅದು ಒಂದು ನಮ್ಮ ಜೀವನಕ್ಕೆ ಒಂದು ಮಾದರಿಯಾಗಿದೆ. ನಮ್ಮ ಸಾಮರ್ಥ್ಯದ ಬಗ್ಗೆ ನಾವು ಸಂಶಯವನ್ನು ಪಡೆದೇನೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಲೂ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಮೊದಲಿಗೆ ಸ್ವಲ್ಪ ಭಯ ಇರ್ಬೋದು, ಬಟ್ ಆ ಭಯವನ್ನು ನಾವು ಮೆಟ್ಟಿ ನಿಲ್ಲಲೇಬೇಕಾಗುತ್ತೆ. ಅಂದಾಗ ಮಾತ್ರ ಆ ಜಯ ಅಂತಕ್ಕಂಥದ್ದು ನಮ್ಮದಾಗುತ್ತೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಮೆಸೇಜನ್ನು ರೈಟರ್ ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ. I hope you like this video and this lesson helped you to understand the lesson properly. I will meet you with another video. Until take care and keep learning.